ನಿರ್ದೇಶನಕಾರಿ ನಿರ್ಬಂಧಕಾಜ್ಞೆಗಳು ಕಲಂ 39. ಯಾವುದೇ ಒಬ್ಬ ವ್ಯಕ್ತಿಯ ಬಾಧ್ಯತೆಯು ಉಲ್ಲಂಘನೆಯಾಗುತ್ತಿದ್ದರೆ ಅದನ್ನು ತಪ್ಪಿಸುವುದಕ್ಕಾಗಿ ಯಾವುದೇ ಒಂದು ಕೃತ್ಯವು ಅವಶ್ಯಕವಾದರೆ ನ್ಯಾಯಾಲಯವು ಈ ನಿರ್ದೇಶನಕಾರಿ ನಿರ್ಬಂಧಕಾಜ್ಞೆಯನ್ನು ನೀಡಬಹುದು. ಇದೇ ರೀತಿ ಯಾವುದೇ ಕೃತ್ಯದ ಅನುಷ್ಠಾನವು ಅವಶ್ಯಕವಾದರೆ ಅದರ ಅನುಷ್ಠಾನಕ್ಕೆ ನಿರ್ದೇಶಿಸಬಹುದು. ಈ ನಿರ್ದೇಶನಕಾರಿ ನಿರ್ಬಂಧಕಾಜ್ಞೆಗಳು ಕೇವಲ ನಿರ್ಬಂಧನೆಯನ್ನು ವಿಧಿಸದೆ ಪ್ರತಿವಾದಿಯು ಒಂದು ಕರ್ತವ್ಯವನ್ನು ಮಾಡುವಂತೆ ಹೇಳಿರುತ್ತದೆ. ಉದಾಹರಣೆ ಏನು? ಬಿ ಯ ಮನೆಯ ಜಾಗದಲ್ಲಿ ಬರುವಂತೆ ಒಂದು ಮನೆಯನ್ನು ಕಟ್ಟಿಸುತ್ತಾನೆ. ಇದರಿಂದ ಬಿ ಯು ಎ ನ ಮೇಲೆ ದಾವೆ ಮಾಡಿ ಕಟ್ಟಡದ ಆ ಭಾಗವನ್ನು ಕೆಡವಲು ನಿರ್ದೇಶನವನ್ನು ಪಡೆಯಬಹುದು. ಈ ನಿರ್ದೇಶನಕಾರಿ ನಿರ್ಬಂಧಾಜ್ಞೆಯನ್ನು ಹೊರಡಿಸುವ ಉದ್ದೇಶವೇನೆಂದರೆ, ಯಾವುದೇ ಒಂದು ಕೃತ್ಯವು ಜರುಗುವ ಮೊದಲು ವಾದಿಯು ಯಾವ ಪರಿಸ್ಥಿತಿಯಲ್ಲಿದ್ದಾನೋ ಅದೇ ಪರಿಸ್ಥಿತಿಯಲ್ಲಿರಲು ನಿರ್ಬಂಧಕಾಜ್ಞೆಯನ್ನು ಹೊರಡಿಸಲಾಗುತ್ತದೆ, ಆದರೆ ಹೊಸದಾದ ವಸ್ತುಸ್ಥಿತಿಯನ್ನು ನಿರ್ಮಿಸಲು ಅಲ್ಲ. ನಿರ್ಬಂಧಕಾಜ್ಞೆಯನ್ನು ನೀಡಲು ನಿರಾಕರಣೆ. ಕಲಂ 36 ರ ಪ್ರಕಾರ ನಿರ್ಬಂಧಕಾಜ್ಞೆಯನ್ನು ನೀಡುವುದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ. ಅಂತೆಯೇ ಅದು ಕಲಂ 41 ರ ಪ್ರಕಾರ ನಿರ್ಬಂಧಕಾಜ್ಞೆ